ಹೊನ್ನಾಳಿ ಘಟಕ ದಾವಣಗೆರೆ ಜಿಲ್ಲೆ ಹಾಗೂ ಫಾತಿಮಾ ಶೇಖ್ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಈ ವೇದಿಕೆಯ ಕೇಂದ್ರ ಬಿಂದು ಆದ ನಮ್ಮ ಸ್ನೇಹಿತರಾದ ಅಖಿಲ್ ಪಾಷಾ ಅವರೇ ಮತ್ತು ಈ ವೇದಿಕೆ ಮೇಲೆ ಹಾಸನಾದ ನಮ್ಮ ಈ ಹೊನ್ನಾಳಿ ತಾಲೂಕಿನ BO ಸಾಹೇಬ್ರೆ ಮತ್ತು CRP ಸಾಹೇಬ್ರೆ ಮತ್ತು ಫಾತಿಮಾ ಶೇಖ್ ಸಂಘದ ಅಧ್ಯಕ್ಷರಾದ ಗುಲ್ನಾಸ್ ಪರ್ವೀನ್ ಅವರೇ ಮತ್ತು ಈ ವೇದಿಕೆ ಮೇಲೆ ಎಲ್ಲ ಗಣ್ಯರು, ಅವರ ಹೆಸರನ್ನು ಎಲ್ಲರಿಗೂ ಗೊತ್ತಿರಲ್ಲ, ಆದರೆ ಶ್ರಮಿಸ್ತೇನೆ, ಎಲ್ಲ ಗಣ್ಯರಿಗೂ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ನೋಡಿದರೆ ಒಂಥರ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಆಗತ್ತಂತ ನಾನು ಯಾವತ್ತೂ ಅನಿಸಿಲ್ಲ. ಯಾಕಂದ್ರೆ ಇದೇ ಈ ಕಾರ್ಯಕ್ರಮ ನಡೆಯೋಕ್ಕಿಂತ ಮುಂಚೆ ಫಾರೂಕ್ ಸರ್ ಮತ್ತು ನೂರುಲ್ಲಾ, ಅಖಿಲ್ ಪಾಷಾ ಮತ್ತು ಉಮ್ಮತ್ ಅಲಿ ಅವರು ಬಂದು ನಮ್ಮ ಮನೆಗೆ ಚರ್ಚೆ ಮಾಡಿದರು. ಏನಂತ ಚರ್ಚೆ ಮಾಡಿದ್ರು ಅಂದರೆ, ಈ ಕಾರ್ಯಕ್ರಮ ಫಾತಿಮಾ ಶೇಖ್ ಅವರ ಕಾರ್ಯಕ್ರಮದಲ್ಲಿ ನಿವೃತ್ತಿ ಶಿಕ್ಷಕರು ಮತ್ತು ಅಂಕೆ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲ್ಲ, ಯಾರಲ್ಲಿ ಸಾಸವಳ್ಳಿ ಮಟ್ಟದಲ್ಲಿ ಅಂತ ಹೇಳಿದರು. ಪ್ರಥಮ ಬಾರಿಗೆ ಸಾಸವಳ್ಳಿ ಮಟ್ಟದಾಗೆ ಮಾಡೋಣ ಅಂತ ಹೇಳಿದರು. ಹೇಳಿದಾಗ ಇದೇ ನಮ್ಮ ನಾಯಕರಾದ ನಮ್ಮ ಈ ಕಾರಣದಿಂದ ಬಂದಿಲ್ಲ ನಮ್ಮ ಗೌಡರು, ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ನಾನು ಅವರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿದೆ. ಸರ್, 17ನೇ ತಾರೀಕು ನಮ್ಮ ಉರ್ದು ಟೀಚರ್ಸ್ ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದಾಗ ಇದೇ ತಿಂಗಳು 17ನೇ ತಾರೀಕಿಗೆ ಇದು ಮಾಡಿದ್ವಿ. ನಾವು ಮಾಡಿದಾಗ ಮತ್ತೆ ಕೆಲವೊಂದು ಮತ್ತೆ ಇವರೇ ಫಾರೂಕ್ ಮತ್ತು ನೂರುಲ್ಲಾ, ಅಖಿಲ್ ಪಾಷಾ, ಮತ್ತೆ ಅಲಿ ಅವರು ಬಂದು ಮತ್ತು ಪುನಃ ಬಂದೇನಂದ್ರು, ಇದು ಸಾಸವಳ್ಳಿ ಮಟ್ಟದಾಗ ಬೇಡ, ನ್ಯಾಮತಿ ಮತ್ತು ಹೊನ್ನಾಳಿ ಮಟ್ಟದಾಗ ಎಲ್ಲ ಶಿಕ್ಷಕರು ಸೇರ್ಕೊಂಡು ಮಾಡ್ತಾರಂತೆ, ಏನ್ ಮಾಡೋಣ ಅಂತ ಕೇಳಿದಾಗ ಇದು ಸಂತೋಷ ಸುದ್ದಿ. ಯಾಕಂದ್ರೆ ಫಾತಿಮಾ ಶೇಖ್ ಅವರ ಕಾರ್ಯಕ್ರಮಕ್ಕೆ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಕೇಳ್ಕೊಂಡಾಗ ನಮ್ದೆಲ್ಲ ಸಂತೋಷ. ಅಂದಾಗ 29ಗೆ ಡೇಟ್ ಕೊಟ್ಟರು. ಆ ಡೇಟಿಗೆ ನಮ್ಮ ನಾಯಕರಿಗೆ ಶಾಂತಗೌಡರಿಗೂ ಸಹ ಆಹ್ವಾನ ಕೊಟ್ಟಿದ್ರು, ಕಾರಣದಿಂದ ಬಂದಿಲ್ಲ, ನನಗೂ ಆಹ್ವಾನ ಕೊಟ್ಟರು. ನೀವು ತಿಳ್ಕೊಂಡಿರ್ಬೋದು, ಎಲ್ಲ ರಾಜಕಾರಣ ಬಿಟ್ಟು ಯಾಕೆ ಜಬ್ಬಾರ್ ಸಾಹೇಬ್ರು ಯಾಕೆ ವೇದಿಕೆ ಮೇಲೆ ಇದ್ದಾರಂತ. ಜಬ್ಬಾರ್ ಸಾಹೇಬ್ರು ಯಾವತ್ತೂ ರಾಜಕಾರಣಿ ಅಂತ ನಿನ್ನಲ್ಲಿ ಬರ್ತೇ ಇಲ್ಲ. ನಾನು ಓದ್ತಿದ್ರೆ ನಿಮಗೆ ಟೀಚರ್ ಆಗಿಬಿಡ್ತಿದ್ದೆ. ನಾನು ಓದು ಬರ ಬಂದಿದ್ದೆ, ನಾವು ರಾಜಕೀಯಕ್ಕೆ ಹೋಗ್ಬಿಟ್ಟೆ. ಹಾಗಾಗಿ ನನ್ನ ಅತಿ ಹೆಚ್ಚು ಶಿಕ್ಷಕರಲ್ಲಿ ಸ್ನೇಹಿತರೇ ಇರೋದು ನನ್ನ ಜೊತೆಗೆ. ನಮ್ಮ ಅಖಿಲ್ ಪಾಷಾ ಇರ್ಬೋದು, ಉಮ್ಮತ್ ಅಲಿ ಇರ್ಬೋದು, ನೂರುಲ್ಲಾ ಇರ್ಬೋದು, ಎಲ್ಲರೂ ನನ್ನ ಸ್ನೇಹಿತರು. ಆದ್ರಿಂದ ನಾನು ಒಂದು ಸ್ವಲ್ಪ ಇನ್ವಾಲ್ವ್ ಮಾಡ್ತಾರೆ ನನಗೆ ಇಂಥ ಕಾರ್ಯಕ್ರಮಗಳಲ್ಲಿ. ಇಂಥವು ಯಾವತ್ತಾರೆ ಒಂದು ಕಾರ್ಯಕ್ರಮ ಇದ್ರೆ ಉರ್ದು ಟೀಚರ್ಸು ಏನಾದ್ರೆ ಕಷ್ಟ ಇದ್ರೆ ಸಹ ನಮ್ಮಲ್ಲಿ ಸಲಹೆ ತಗೊಳ್ತಾರೆ. ಇನ್ನೊಂದೇನಪ್ಪ ಅಂದರೆ, ಇದು ನಿಮ್ಮ ಅದೃಷ್ಟ. ಇದು ನಾನು ಹೇಳ್ತೀನಿ, ಉರ್ದು ಟೀಚರ್ಸ್ಗೆ ಒಂದು ಅದೃಷ್ಟ. ಯಾಕಂದರೆ ಇಂಥ BO ಸಾಹೇಬರು ಸಿಕ್ಕಿದ್ದಾರೆ. ಒಂದೇ ಸರಿ ನಾನು ಅವ್ರ ಜೊತೆಗೆ ಕುತ್ಕೊಂಡು ಮಾತಾಡಿದ್ರು. ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅಂದರೆ ಅವತ್ತೇ ನೋಡಿದ್ರೆ ನಾನು ಭಾಳ ಟ್ಯಾಲೆಂಟ್ ಇದೆ. ಇನ್ನೊಂದೇನಂದ್ರೆ, ಅವ್ರ ಸಮ್ಮುಖದಾಗೆ ಈ ಶೇಖ್ ಹಸೀನಾ ಸಂಘಟನೆ ಇದು ಫಾತಿಮಾ ಶೇಖ್ ಸಂಘಟನೆ ಉದ್ಭವ ಅಂತಲ್ಲ, ಅದು ಭಾರಿ ಸಂತೋಷ ನಿಮಗೆ. ಯಾಕಂದ್ರೆ ನಿಮ್ಗೆಲ್ಲ ಒಂದು ಮಾತು ಹೇಳಿದ್ರು ಅವರು, ವೈಯಕ್ತಿಕ ಸ್ವಂತ ಡಿಸಿಷನಿಂದ ನಿಮ್ಗೆ ರಜಾ ಕೊಟ್ಟಿದ್ದಾರೆ. ಇವತ್ತು ಯಾರು ಮಾಡಲ್ಲ. ಇವತ್ತು ಅಧಿಕಾರಿಗಳು ಯಾರು ತಲೆ ಮೇಲೆ ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ಅಷ್ಟು ಅಭಿಮಾನ ಅವರಿಗೆ. ಅಭಿಮಾನ ಅಂದ್ರೆ ಯಾಕಂದ್ರೆ ನಿಮ್ಮಲ್ಲಿ ನೀವು ಅಂತ ಆ ಥರ ಇದ್ದೀರಿ ಅವ್ರ ಜೊತೆಗೆ. ಆದ್ರಿಂದ ನಿಮಗೆ ಒಂದು ದಿವಸದ ರಜಾ ಕೊಟ್ಟಿದ್ದಾರೆ. ಯಾರೇ ಕಂಪ್ಲೇಂಟ್ ಮಾಡಿದ್ರು ಸಹ ಅವರು ಉತ್ತರ ಕೊಡ್ತಾರೆ, ಶಕ್ತಿ ಇದೆ. ಆದ್ರೂ ಸರಿ ಎಲ್ಲರೂ ಕೊಡೋಕೆ ಬರಲ್ಲ. ಇದು ನಾನು ರಜಾ ಕೊಡ್ತೀನಿ, ನೀವು ಹೇಳ್ಕೊಡ್ತೀನಿ ಅಂದರೆ ಇದಿಲ್ಲ. ಅದರಲ್ಲಿ ನಮ್ಮ BO ಸಾಹೇಬ್ರ ಹತ್ರ ಒಂದು ಇದಿದೆ, ಗಡ್ಸಿದೆ. ಯಾರಿಗಾದ್ರು ಮಾತಾಡೋದು ಅಂತಿದೆ. ಹಿಂದೆ ಎಲ್ಲ ಮಾಡಿದ್ರು, ನಮ್ಗೆ ಗೊತ್ತಿಲ್ಲ ಅದು. ಈಗ ನಾನು ನೋಡಿದಂಗೆ ಈ BO ಸಾಹೇಬರು ಅವರು ಕೈ ಕಾಲಾಗಿ ಕೆಲಸ ಮಾಡಬೇಕಂದ್ರೆ ಪುಣ್ಯ ಮಾಡಿದ್ರು. ಆಮೇಲೆ ಇನ್ನೊಂದು ಸಾಸವಳ್ಳಿ ಭಾಗದಾಗೆ ನಮ್ಮ ಸಾಹೇಬರು ಹೊಸಬ್ರು, BO ಸಾಹೇಬರು ಹೊಸಬ್ರು, CRP ಸಾಹೇಬರು ಹೇಳಿದ್ರು. ಇವಾಗ ಸಾಸವಳ್ಳಿ ಇವರು ಸುತ್ತಮುತ್ತ ಉರ್ದು ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಉತ್ತಮ ರೀತಿಯಲ್ಲಿ ನಡವಳಿಕೆ ಇದೆ, ಯಾವುದನ್ನು ಕಂಪ್ಲೇಂಟ್ ಬಂದಿಲ್ಲ. ಅದು ಸಂತೋಷ. ಅದು ಯಾವತ್ತೂ ಯಾವ ಕಂಪ್ಲೇಂಟು ಸಹ ಬಂದಿಲ್ಲ. ನಮ್ಮ ಸಾಸವಳ್ಳಿ ಭಾಗದಾಗೆ ಶಿಕ್ಷಕರು ಎಂತಾರೆ ಅಂದರೆ, ಸ್ವಂತ ನಾನು ನೋಡಿದಂಗೆ ಸ್ವಂತ ಜೋಬಿಂದ ದುಡ್ಡು ಹಾಕಿ ತನ್ನ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ.
ಸ್ವಂತ ಅವರು ಗೌರ್ಮೆಂಟ್ ಅಲ್ಲ ಸರ್, ಗೌರ್ಮೆಂಟ್ ಇಂದ ದುಡ್ಡು ಯಾವುದು ತಗೊಂಡಿಲ್ಲ, ಸ್ವಂತ. ಉದಾಹರಣೆಗಾಗಿ ಇದೇ ಆನೇಕಲ್ ಶಾಲೆಯಲ್ಲಿ ನೂರು ನಮ್ಮದು ಫಾರೂಕ್ ಅವರು ಮನೆಗೆ ಅಡ್ಡಾಡಿ 100-200 ರೂಪಾಯಿ ಅನ್ನೋ ಚಂದ ಆತರ ರೂಪಿಸಿ ಮೈಕು ಇನ್ನೊಂದು ವಿದ್ಯಾರ್ಥಿಗಳನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಶಾಲೆ. ಒಂದ್ಸರಿ ವಿಸಿಟ್ ಕೊಡ್ಬೇಕು ನೀವು. ಆಮೇಲೆ ನಮ್ಮ ಮಾವಿನಕೋಟೆ ಶಾಲೆಯಲ್ಲಿ ಅಖಿಲ್ ಅಹಮದ್ ಮತ್ತು ಅಲ್ಮಾಸ್ ಟೀಚರ್ ಅವರು ನಾನು ಭಾರಿ ಸರಿ ಹೊಗಳ್ತಿರ್ತೀನಿ. ಯಾಕಂದ್ರೆ ಇದೇ ಇವರು ಶಿಕ್ಷಕರಾಗಿ ನನ್ನ ಮಾವಿನಕೋಟೆ ಗ್ರಾಮಕ್ಕೆ ಬರೋಕ್ಕಿಂತ ಮುಂಚೆ 200-300 ಜನ ಮೌಲಿಕ ಕ್ಲಾಸಿಗೆ ಹೋಗ್ತಿದ್ರು ಸರ್, ಮೌಲಿಕ ಕ್ಲಾಸಿಗೆ. ಯಾಕಂದ್ರೆ ಅವರಿಗೆ ತಿಳಿ ಹೇಳೋರು ಯಾರು ಇದ್ದಿಲ್ಲ. ಇವಾಗ ನಾನು ಒಂದ್ಸರಿ ಹೇಳಿದೆ, ನೀವು ಮೌಲಿಕ ಕ್ಲಾಸ್ ಮಾಡಿಸ್ಕೊಂಡ್ ಬಂದ್ಮೇಲೆ ಎಲ್ಲರೂ 300 ಮಸೂತಿ ಇರಲ್ಲ, ಒಂದು ಊರಿಗೆ ಒಂದು ಮಸೂತಿ ಇರುತ್ತೆ. ಒಬ್ಬನಿಗೆ ಜೀವನಕ್ಕೋಸ್ಕರ ಆ ಮಸೂತಿಯಲ್ಲಿ ನಮಾಜಿ ಮಾಡಿಸ್ಬೋದು. ಇನ್ನೂ 299 ಜನ ಏನ್ ಮಾಡಬೇಕು ಅಂತ ಕೇಳಿದೆ ನಾನು ಈ ಪ್ರಶ್ನೆ ಕೇಳಿದಾಗ ಮತ್ತೆ ಏನ್ ಮಾಡೋದಣ್ಣ, ಮತ್ತೆ ಹೆಂಗೆ ಏನ್ ಅಂದಾಗ ಇದೇ ಅಖಿಲ್ ಅವರು ಅಲ್ಮಾಸ್ ಅವರು ಅವ್ರ ಮನೆಗಳಿಗೆ ಹೋಗಿ ವಿಚಾರ ಹೇಳಿ, ಇಲ್ಲ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಜೀವನಕ್ಕೆ ಇವಾಗ ಸರಿ ಹೇಳಿದಂಗೆ ಕನ್ನಡ ಕಡಿಮೆನೆ ನಮಗೆ ಮುಸ್ಲಿಮ್ಸಿಗೆ ಬರೋದು. ಇವತ್ತು ಕಡಿಮೆ ಅಂದಾಗ ನಾವು ವ್ಯಾಪಾರ ಸಹ ವಹಿವಾಟು ಮಾಡೋಕ್ಕೂ ಸಹ ನಮಗೆ ಕನ್ನಡ ಬೇಕು. ನಾನು ಹೋಗಿ ಹಿಂದಿಯಲ್ಲಿ ಹೇಳ್ತಾ ಇದ್ರೆ ಏನ್ ಹೇಳಿದ್ರೆ ಮಾತ ಕೇಳ್ತಾರೆ. ಆ ಉದ್ದೇಶದಿಂದ ಕನ್ನಡ ಕಡ್ಡಾಯವಾಗಿ ಪಾಠ ಮಾಡಲೇಬೇಕು ಮತ್ತು ಉರ್ದು ಕೊಡಬೇಕು. ಮದರ್ಲ್ಯಾಂಡ್ ನಮ್ದು, ಆದರೂ ಸಹ ನಾವು ಕರ್ನಾಟಕದ ಇರೋದ್ರಿಂದ ನಮ್ಮ ಮಾತೃಭಾಷೆ ಕನ್ನಡ ಇರೋದ್ರಿಂದ ಎಲ್ಲರಿಗೂ ನಾವು ಇವತ್ತು ಕನ್ನಡ ಓದ್ಬಿಟ್ಟು ಅಂದ್ರೆ ಕರ್ನಾಟಕದ ಎಲ್ಲಾದ್ರೂ ಜೀವನ ಮಾಡ್ತೀವಿ ನಾವು. ಎಲ್ಲಿ ಒಂದು ವ್ಯಾಪಾರನೂ ಸಹ ಮಾಡಬಹುದು, ಒಂದು ಏನಾದ್ರೂ ಮಾಡಬಹುದು. ಕನ್ನಡ ಬರ್ಬೇಕಲ್ಲ ನಮ್ಗೆ. ಕನ್ನಡನೇ ಬಂದಾಗ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಇವಾಗ ಒಂದು BO ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ಭಾಗ ಸಾಸವಳ್ಳಿ ಭಾಗದಾಗೆ ಶೀಲಾಪುರ ಆ ಕಡೆ ಒಂದು ಕರಡಿ ಕ್ಯಾಂಪ್ ಅಂತ ಇದೆ. ಆ ಕರಡಿ ಕ್ಯಾಂಪ್ ಅಲ್ಲಿ ಆದಷ್ಟು ಬಹಳ ಮುಸ್ಲಿಮ್ಸ್ ಇರೋದು. ಏನ್ ಮಾಡೋದು? ಯಾಕಂದ್ರೆ ಅವರು ಮಾವಿನಕೋಟೆ ಗ್ರಾಮದವರು ಆ ಜಮೀನ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಸುಮಾರು ಒಂದು 40 ಮಕ್ಕಳಿದ್ದಾರೆ, ಒಂದು 40 ಮಕ್ಕಳಿದ್ದಾರೆ. 40 ಮಕ್ಕಳು ಸಹ ಮುಸ್ಲಿಮ್ಸ್. ಅವರಿಗೆ ಕನ್ನಡ ಅಂದ್ರೆ ಗೊತ್ತಾಗದೇ ಇಲ್ಲ. ತಮ್ಮಲ್ಲಿ ಕೇಳ್ಕೊಳ್ತೀನಿ, ಒಂದು ಲ್ಯಾಂಗ್ವೇಜ್ ಆದ್ರೂ ಉರ್ದು ಕೊಡ್ಬೇಕು ಅವ್ರಿಗೆ. ನಾನು ಮಾತಾಡೋಕ್ಕಿಂತ ಮುಂಚೆ ಹೇಳಿದೆ ನಾನು ಸಾಹೇಬ್ರ ಬಗ್ಗೆ. ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದ್ದಾರೆ ಅವರು. ಯಾವ ಫೈಲನ್ನು ಇಟ್ಕೊಳ್ಳಲ್ಲ ನೋಡಿ. ಇವಾಗ ನಾನು ಮಾತ್ರ ಇತ್ತು ಆಲ್ರೆಡಿ ಫೈಲ್ ಹೋಗಿದೆ ಅಂತ ಬಹಳ ಸಂತೋಷ. ಯಾಕಂದ್ರೆ 40 ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಮದರ್ ಇರೋದ್ರಿಂದ ನಮಗೆ ಉರ್ದು ಒಂದು ಲ್ಯಾಂಗ್ವೇಜ್ ಕೊಡ್ಬೇಕಂತ ಕೇಳ್ಕೊಂಡೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಅದು ಬಹಳ ಸಂತೋಷ. ಆಮೇಲೆ ಈ ವೇದಿಕೆ ಮೇಲೆ ಕರೆಸಿ ನಾನು ಮಾತಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ